ನೋಡಿ, ಈ ಹಿಂದೆ ಮೈತ್ರಿಯಲ್ಲಿ ಒಂದಾಗಿ ಹೋಗಿದ್ದಂತಹ ಪಕ್ಷ ಅದು ಕಾಂಗ್ರೆಸ್ ಮತ್ತು ಜೆಡಿಎಸ್. ಇವತ್ತು ಡಿ.ಕೆ. ಸುರೇಶ್ ಅವರು ಅದೇ ಜೆಡಿಎಸ್ ಕುಟುಂಬದಿಂದ ಅಂದ್ರೆ ದೇವೇಗೌಡರ ಕುಟುಂಬದಿಂದ ಬಂದಂತಹ ಮಂಜುನಾಥ್ ಅವರ ವಿರುದ್ಧ ಸೆಣಸಾಡಬೇಕಾಗಿದೆ. ಹಾಗಾದ್ರೆ ಸಂಸದರು ಹೇಗೆ ಬಂದರು, ಸಂಸದರ ರಿಪೋರ್ಟ್ ಕಾರ್ಡ್ ನಾವು ನೋಡಿದ್ವಿ, ಅದರ ಜೊತೆಗೆ ಸಂಸದರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಅನ್ನು ಕೂಡ ಗಮನಿಸ್ಕೊಂಡು ಬಂದ್ಬಿಡೋಣ. ಮೊದಲೇದಾಗಿ ಪಾಸಿಟಿವ್ ಅಂಶಗಳು ಏನಿದೆಪ್ಪ ಕ್ಷೇತ್ರದಲ್ಲಿ, ಏನು ಹೇಳ್ತಾರೆ ಜನ, ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ ನೋಡಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಡ್ತಾರೆ ಅನ್ನೋ ಒಂದು ಅನುಭವಿ ರಾಜಕಾರಣಿ ಅನ್ನೋದು, ಏನು ಕ್ಷೇತ್ರದ ಸಂಪೂರ್ಣ ಹಿಡಿತ ಇದೆ ಇವ್ರಿಗೆ ಅನ್ನೋದು, ಶಾಸಕರ ಜೊತೆಗೆ ಒಂದು ಸಮನ್ವಯತೆ ನಡೆಸ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಶಾಸಕರು ಹೆಚ್ಚು ಇದ್ದಾರೆ, 5 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅಲ್ಲಿ ಅನ್ನೋದನ್ನು ಕೂಡ ಇದು ಒಂದು ರೀತಿಯಾಗಿ ಮೈನಸ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನೋಡಿ, ಇದೇ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆದಾಗ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಆ ಎಚ್.ಡಿ. ದೇವೇಗೌಡರು, ಡಿ.ಕೆ. ಶಿವಕುಮಾರ್ ಕುಟುಂಬ ಒಂದಾಗಿರೋದನ್ನು ನೋಡಿದ್ವಿ. 19ನೇ ಲೋಕಸಭಾ ಅಂದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿನೇ ಚುನಾವಣೆಯನ್ನು ಎದುರಿಸಿದಂಥವರು. 4 ದಶಕಗಳ ರಾಜಕೀಯ ಜಿದ್ದಾಜಿದ್ದಿ ಎರಡೂ ಕುಟುಂಬಗಳ ನಡುವೆ ನಡೆದುಕೊಂಡು ಬರ್ತಾನೆ ಇದೆ. ಯಾಕಂದ್ರೆ ಸೋಲು ಗೆಲುವಿನ ರುಚಿ ಕಂಡಿದ್ದಾರೆ ಜೆಡಿಎಸ್ ನಲ್ಲಿ. ತಂದೆ ಮಗ ಮೊಮ್ಮಗ ಸೊಸೆ ರಾಜಕಾರಣಕ್ಕೆ ಸಾಕ್ಷಿಯಾಗಿರೋ ಜಿಲ್ಲೆ ಇದೀಗ ಗೌಡ್ರ ಕುಟುಂಬದ ಅಳಿಯನ್ನ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ವೇದಿಕೆ ಆಗಿದೆ ಅಂತ ಹೇಳ್ಬೋದು. ಸೊ ಸಂಸದರ ವಿಚಾರಕ್ಕೆ ಒಂದಷ್ಟು ಪಾಸಿಟಿವ್ ಅಂಶಗಳೇ ಹೆಚ್ಚು ಅಲ್ಲಿ ಕಾಣಸಿಗತ್ತೆ. ಅದ್ರ ಜೊತೆಗೆ ಒಂದಷ್ಟು ನೆಗೆಟಿವ್ ಅಂಶಗಳನ್ನು ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ, ತಳ್ಳಿ ಹಾಕೋ ಹಾಗಿಲ್ಲ. ಹಾಗಾದ್ರೆ ಸಂಸದರ ಡಿ.ಕೆ. ಸುರೇಶ್ ಅವರ ನೆಗೆಟಿವ್ ಅಂಶಗಳು ಏನು, ಮೈನಸ್ ಪಾಯಿಂಟ್ಸ್ ಅಂತ ಬಂದಾಗ ಎಲ್ಲಿ ಸೆಟ್ ಬ್ಯಾಕ್ ಆಗುತ್ತೆ, ಎಲ್ಲಿ ಎಡವುತ್ತಾರೆ ಅನ್ನುವಂಥ ಒಂದಷ್ಟು ಅಂಶಗಳು ಕೂಡ ಇದೆ. ಅದನ್ನು ಕ್ವಿಕ್ ಆಗಿ ಗಮನಿಸ್ಕೊಂಡು ಬರೋಣ. ಸಂಸದರ ಮೈನಸ್ ಪಾಯಿಂಟ್ಸ್ ಅಂದ್ರೆ ನೆಗೆಟಿವ್ ಅಂಶಗಳು ಅಥವಾ ಸೆಟ್ ಬ್ಯಾಕ್ ಆಗುವಂತಹ ವಿಚಾರಗಳು ಅಂತ ಬಂದಾಗ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸಂಸದರ ಒಂದು ಪ್ಲಸ್ ಅಂಡ್ ಮೈನಸ್ ಅಲ್ಲಿ ನೆರವೇರದ ಮೇಕೆದಾಟು ಯೋಜನೆ. ಮೇಕೆದಾಟು ಅನ್ನೋದನ್ನ ಕಾಲ್ನಡಿಗೆ ನಡೆಸಿ ಬೃಹತ್ ಆದಂತಹ ಪ್ರತಿಭಟನೆ ಮಾಡಿದ್ರು, ಕಾಲ್ನಡಿಗೆ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಮೇಕೆದಾಟು ಯೋಜನೆ ನೆರವೇರಿಲ್ಲ. ಡೋಂಟ್ ಕೇರ್, ಯಾರು ಏನೇ ಹೇಳಲಿ, ಯಾರು ಏನೇ ಅನ್ಲಿ, ಡೋಂಟ್ ಕೇರ್ ಅನ್ನುವಂಥ ಒಂದು ಸ್ವಭಾವ ಇದೆ ಸಂಸದರಿಗೆ. ಅಧಿಕಾರಿಗಳ ಜೊತೆಗೆ ಒಂದಷ್ಟು ಘರ್ಷಣೆ ಆಗಾಗ ನಡೀತಾನೇ ಇರುತ್ತೆ ಡಿ.ಕೆ. ಸುರೇಶ್ ಮತ್ತು ಅಧಿಕಾರಿಗಳ ನಡುವೆ. ನಾಯಕರನ್ನ ಬೆಳೆಸೋದಿಲ್ಲ, ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ನ ಬೆಳೆಸೋದಿಲ್ಲ ಅನ್ನೋ ಒಂದು ಆರೋಪ ಕೂಡ ಸಂಸದರ ಮೇಲಿದೆ. ಈ ಅಂಶಗಳಿಗೆಲ್ಲೋ ಒಂದು ಕಡೆ ಇವರಿಗೆ ನೆಗೆಟಿವ್ ಅಥವಾ ಸೆಟ್ ಬ್ಯಾಕ್ ಆಗೋ ಸಾಧ್ಯತೆ ಇದೆ. ಅದೇ ಕಾರಣಕ್ಕೇನೆ ಮಂಜುನಾಥ್ ಅವರ ಪ್ರಭಾವ ಹೆಚ್ಚಾಗಿ ಇಲ್ಲಿ ಬರಬಹುದೇನೋ, ಒಬ್ಬ ಸಜ್ಜನ ರಾಜಕಾರಣಿ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಾಗಿ ಈ ಅಂಶಗಳನ್ನು ಅವರು ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಚಾನ್ಸಸ್ ಇದೆ. ಇದು ಒಂದಷ್ಟು ಮೈನಸ್ ಅಂಡ್ ಸೆಟ್ ಬ್ಯಾಕ್ ಆಗುವಂತಹ ಅಂಶಗಳು ಅಂತಾನೆ ಹೇಳ್ಬೋದು. ಹಾಲಿ ಸಂಸದರು ಡಿ.ಕೆ. ಸುರೇಶ್ ಸಂಸದರು ಹೇಗೆ ಇರಲಿ, ವಜ್ರದಷ್ಟು ಕಠಿಣವಾದ ಬಂಡೆಯನ್ನ ಒಡೆಯೋದಕ್ಕೆ ಕುಸುಮದಷ್ಟು ಮೃದು ವ್ಯಕ್ತಿತ್ವದ ಅಭ್ಯರ್ಥಿಯನ್ನ ಎದುರಾಗಿ ನಿಲ್ಲಿಸಲಾಗಿದೆ. ಈಗ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಸಹೋದರರ ಕೋಟೆ ಛಿದ್ರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಎಲ್ಲಾ ಪ್ರಯತ್ನ ನಡೆಸಿದ್ರು. ಇದೀಗ ಹೊಸ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಹೃದ್ರೋಗ ವೈದ್ಯರಾದ ಮಂಜುನಾಥ್ ಕರುನಾಡಿಗೆ ಚಿರುಪರಿಚಿತರು. ಇವರಿಗೆ ರಾಜಕೀಯವೇ ಹೊಸ್ತು, ಆದ್ರೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸತ್ಯಕ್ಕಂತೂ ಪ್ರಬಲ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾವು ಸಂಸದರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಏನು ನೋಡಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆದಂತಹ ಜನಾರ್ದನ್ ಹೆಬ್ಬಾರ್ ಅವರು ಒಂದಷ್ಟು ಇನ್ ಡೀಟೇಲ್ಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ, ಓವರ್ ಟು ಜನಾರ್ದನ್. ಈಗ ಸದ್ಯಕ್ಕೆ ಪ್ಲಸ್ ಮೈನಸ್ ಅಂತ ನೋಡಿದ್ರೆ ನೀವೆಲ್ಲ ನೋಡಿದಿರಿ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಹೋದರಾಗಿಂಥ ಡಿ.ಕೆ. ಸುರೇಶ್ ಅವರಿಗೆ ರಾಜಕೀಯ ಹಿನ್ನೆಲೆ ಇದೆ, ಅತ್ಯಂತ ಪ್ರಭಾವಿಯಾಗಿದ್ದಾರೆ. ಆ ಕಾರಣಕ್ಕಾಗಿ ಕ್ಷೇತ್ರದಲ್ಲಿ ಬಹಳ ಕಾಲದಿಂದ ಅವರಿಬ್ಬರು ಬೇರು ಬಿಟ್ಕೊಂಡಿದ್ದಾರೆ. ಇದು ಒಂದು ಅವರಿಗೆ ಅತ್ಯಂತ ಬಲಿಷ್ಠವಾದಂಥ ಶಕ್ತಿಯನ್ನು ಕೊಡುತ್ತೆ. ಜೊತೆಗೆ ಅವರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಕ್ಷೇತ್ರಗಳನ್ನು ಕಾಂಗ್ರೆಸ್ನವರೇ ಗೆದ್ದುಕೊಂಡಿದ್ದಾರೆ. ಇದು ಅವರಿಗೆ ಅತ್ಯಂತ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ರಾಜಕೀಯವಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ವಿಚಾರವಾಗಿ. ಈ ಕಡೆ ಬ್ಯಾಕ್ ಟು ಬ್ಯಾಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.